ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದು ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಟಿ20 ವಿಶ್ವಕಪ್ನಲ್ಲಿ ಎರಡನೇ ಸೆಮಿಫೈನಲ್ನಲ್ಲಿ ಭಾರತ ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿದೆ. ಆಡಿಲೈಡ್ ಕ್ರೀಡಾಂಗಣದಲ್ಲಿ ಭಾರತದ ಕಾಲಮಾನ ಪ್ರಕಾರ ಮಧ್ಯಾಹ್ನ 1:30ಕ್ಕೆ ಆರಂಭವಾಗುತ್ತಿದೆ. ಇಂಡಿಯಾ ಮತ್ತು ಇಂಗ್ಲೆಂಡ್ ಟಿ20 ವಿಶ್ವಕಪ್ನಲ್ಲಿ 3 ಬಾರಿ ಮುಖಾಮುಖಿಯಾಗಿದ್ದು 2 ಬಾರಿ ಭಾರತ 1 ಬಾರಿ ಇಂಗ್ಲೆಂಡ್ ಗೆದ್ದಿದೆ. 2007ರ ವಿಶ್ವಕಪ್ನಲ್ಲಿ ಯುವರಾಜ್ ಸಿಂಗ್ ಸಿಡಿಸಿದ 6 ಬಾಲುಗಳಿಗೆ 6 ಸಿಕ್ಸರ್ಗಳನ್ನು ಇಂದಿಗೂ ಯಾರೂ ಮರೆತಿಲ್ಲ. ಭಾರತ ತಂಡದ ಪ್ರದರ್ಶನ ನೋಡುವುದಾದರೆ ಎಲ್ಲ ಆಟಗಾರರು ಉತ್ತಮವಾಗಿ ಪ್ರದರ್ಶನ ನೀಡುತ್ತಿದ್ದಾರೆ. ಕೆಎಲ್ ರಾಹುಲ್ ಮತ್ತೆ ಫಾರ್ಮಿಗೆ ಬಂದಿರುವುದು ಖುಷಿಯಾದ ವಿಚಾರ. ಕಿಂಗ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡೆ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ರೋಹಿತ್ ಶರ್ಮಾ ಅವರನ್ನು ಹೊರತುಪಡಿಸಿ ಎಲ್ಲ ಆಟಗಾರರು ಕೂಡ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಇಂಗ್ಲೆಂಡ್ ಆಟಗಾರರ ಪ್ರದರ್ಶನಕ್ಕೆ ಬಂದರೆ ಯಾರೂ ಕೂಡ ಇಲ್ಲಿಯವರೆಗೂ ಯಾರಿಂದಲೂ ಕೂಡ ಒಳ್ಳೆಯ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಅವರು ಸೆಮಿಫೈನಲ್ಗೆ ಬಂದಿದ್ದು ರನ್ ರೇಟ್ ಪ್ರಕಾರ. ಆದರೆ ಅವರನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸುವಂತಿಲ್ಲ. ಇಂಗ್ಲೆಂಡ್ ತಂಡದಲ್ಲಿರುವ ಪ್ರತಿಯೊಬ್ಬ ಆಟಗಾರರು ಪಂದ್ಯದ ದಿಕ್ಕನ್ನೇ ಬದಲಾಯಿಸುವ ಆಟಗಾರರು. ಬಟ್ಲರ್, ಬೆನ್ ಸ್ಟೋಕ್, ಮೋಹಿನ್ ಅಲಿ ಇವರುಗಳು ಒಬ್ಬೊಬ್ಬರೇ ನಿಂತು ಪಂದ್ಯವನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಡೇವಿಡ್ ಮಲ್ಲನ್ ಇಂಜುರಿ ಆಗಿದ್ದರಿಂದ ಸೆಮಿಫೈನಲ್ನಿಂದ ಹೊರಗಿದ್ದಾರೆ. ಇದು ಇಂಗ್ಲೆಂಡ್ಗೆ ದೊಡ್ಡ ಆಘಾತವೇ ಆಗಿದೆ. ಭಾರತ ತಂಡದ ಪವರ್ ಪ್ಲೇನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕು. ಕಾರಣ ಈ ಸಲ ಟಿ20 ವರ್ಲ್ಡ್ ಕಪ್ನಲ್ಲಿ ಆಟಗಾರರ ಪ್ರದರ್ಶನಕ್ಕಿಂತ ಮಳೆಯ ಆಟವೇ ಹೆಚ್ಚಾಗಿದೆ. ಆದುದರಿಂದ ಭಾರತದ ಪವರ್ ಪ್ಲೇನಲ್ಲಿ ಉತ್ತಮವಾಗಿ ಆಡಬೇಕು. ಗುಡ್ ಲಕ್ ಇಂಡಿಯನ್ ಟೀಮ್, ಆಲ್ ದ ಬೆಸ್ಟ್.